ಕೃಷ್ಣ ನಾಯ್ಕರ ಕೊಡುಗೆ ಈ ತಾಲೂಕಿಗೆ ಏನೂ ಇಲ್ಲ. ಅಪ್ಪಾಜಿ ಕ್ಯಾಂಟೀನ್ ಮಾಡ್ತೀವಿ ಅಂತಂತಂದ್ರು, ಅಪ್ಪಾಜಿ ಕ್ಯಾಂಟೀನ್ ನಾಮಕ ವ್ಯವಸ್ಥೆ ಮಾಡಿದ್ರು, ಚುನಾವಣೆ ಬೇಸ್ ಮೇಲೆ ಟಿಕೆಟ್ ಸಿಗ್ಬೇಕು ಅಂದ್ಬಿಟ್ಟು ಟಿಕೆಟ್ ಸಿಗ್ಲಿಲ್ಲ ಅಂತ ಗೊತ್ತಾದ ತಕ್ಷಣ HD ಕೋಟೆ ತಾಲೂಕಿನ ಜನತೆಗೆ ಅಪ್ಪಾಜಿ ಕ್ಯಾಂಟೀನ್ ಅನ್ನ ಮುಚ್ಚಿಟ್ಟು ತಾಲೂಕಿನ ಜನತೆಗೆ ಅವಮಾನವನ್ನ ಮಾಡ್ತಾರೆ. ಸುಮ್ನೆ ಅವ್ರಿಗೆ ಏನಂತಂದ್ರೆ ಅವರ ರಾಜಕೀಯ ತೇವಲಿಗೆ ಶಾಸಕರನ್ನ ಬಲಿಪಶು ಮಾಡುವಂತ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ಖಂಡಿತವಾಗಿ ತಾಲೂಕಿನ ಜನತೆ ಅವರಿಗೆ ಮುಂದಿನ ದಿನಗಳಲ್ಲಿ ಸರಿಯಾದ ಪಾಠ ಕಲಿಸ್ತದೆ. ಲಿಂಗಾಯತ್ ಕಮ್ಯುನಿಟಿನವರು ಈ ತಾಲೂಕಿನಲ್ಲಿ ನಮಗೆ ವೋಟ್ ಹಾಕ್ತಾರೆ ಅಂತ ಹೇಳಿ ಬಿಜೆಪಿಗೆ ಹೋಗಿದ್ದಾರೆ. JDS ಒಕ್ಕಲಿಗರು ವೋಟ್ ಹಾಕ್ತಾರೆ ಅಂದ್ಬಿಟ್ಟು JDS ಹೋಗ್ತಾರೆ. ಈ ಎರಡೂ ಸಮಾಜವನ್ನ ಅವರು ಒಡೆದಾಡುವಂತ ನೀತಿಗಳನ್ನು ಅನುಸರಿಸ್ತಾ ಇದ್ದಾರೆ. ಇವ್ರ ನಾಮಕ ವ್ಯವಸ್ಥೆಗೆ ಚುನಾವಣೆಯಲ್ಲಿ ಗುರುತಿಸ್ಕೊಳ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಇವರು ಈ ತರ ಅಪಪ್ರಚಾರಗಳನ್ನ ಮಾಡ್ಕೊಂಡು ಇಲ್ಲ ಸಲ್ಲದ ಆರೋಪಗಳನ್ನ ಮಾಡ್ಕೊಂಡು ಇವರು ಈ ತಾಲೂಕಿನಲ್ಲಿ ನೆಲವಿಲ್ಲಿ ನಿಲ್ತಾ ಇದ್ದಾರೆ. ಇದು ಶಾಶ್ವತ ಅಲ್ಲ. ಮುಂದಿನ ದಿನಗಳಲ್ಲಿ ಖಂಡಿತವಾಗಿ ತಾಲೂಕಿನ ಜನತೆ ಇವರಿಗೆ ಮೂಟೆ ಕಟ್ಟುವಂತ ಕೆಲಸವನ್ನ ಮಾಡ್ತಾರೆ, ಹೊರಗಡೆ ಕಳಿಸ್ತಾರೆ. ಕೃಷ್ಣ ನಾಯ್ಕರಿಗೆ ಒಂದ್ ರೀತಿ ಈಗ ನಮ್ಮ ಶಾಸಕರು ತಾಲೂಕಿನಲ್ಲಿ ಗಳಿಸ್ತಿರುವಂಥ ಜನಮನ್ನಣೆ ನೋಡಿ ಹೊಟ್ಟೆ ಕಿಚ್ಚು ಸ್ಟಾರ್ಟ್ ಆಗಿದೆ, ಹೊಟ್ಟೆ ಉರಿ ಸ್ಟಾರ್ಟ್ ಆಗಿದೆ. ಅವರಿಗೆ ಸಹಿಸ್ಕೊಳ್ಳೋಕ್ಕಾಗ್ತಾ ಇಲ್ಲ. ಹಾಗಾಗಿ ಇಲ್ಲದೇದಂಥ ಆರೋಪಗಳನ್ನು ಹೊರಿಸ್ತಾ ಇದ್ದಾರೆ, ಸುಳ್ಳು ಆರೋಪಗಳನ್ನ. ಮೊನ್ನೆ ನೀವು ನೋಡಿರ್ಬೋದು, ಯಾವುದು ಪುರಸಭೆ ಅಧಿಕಾರಿಗಳು ನನಗೆ ಇಲ್ಲಿ ಕ್ಯಾಂಪೇನ್ ಮಾಡಲಿಕ್ಕೆ ಅಡ್ಡಿಪಡಿಸ್ಲಿಕ್ಕೆ ಶಾಸಕರ ಕಾರಣ ಅಂತಂತೇಳಿ. ಅವ್ರಿಗೆ ನಿಜವಾಗ್ಲೂ ಆ ಒಂದು ನೈತಿಕತೆ ಇದ್ದರೆ, ಪುರಸಭೆ ಅಧಿಕಾರಿಗಳಿಗೆ ಶಾಸಕರು ಹೇಳಿದ್ದಾರೆ ಅನ್ನುವಂಥದ್ದು ಗ್ಯಾರಂಟಿ ಆಗಿದ್ರೆ ಅದನ್ನು ಇದಕ್ಕೆ ಜನರ ಮುಂದೆ ತಂದು ಇಡಲಿ, ಖಂಡಿತವಾಗಿ ಒಪ್ಕೊಳ್ತೀವಿ. ಸುಮ್ಮನೆ ಅವ್ರಿಗೆ ಏನಂತಂದರೆ ಅವರ ರಾಜಕೀಯ ತೇವಲಿಗೆ ಶಾಸಕರನ್ನು ಬಲಿಪಶು ಮಾಡುವಂಥ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ಖಂಡಿತವಾಗಿ ತಾಲೂಕಿನ ಜನತೆ ಅವರಿಗೆ ಮುಂದಿನ ದಿನಗಳಲ್ಲಿ ಸರಿಯಾದ ಪಾಠ ಕಲಿಸ್ತದೆ, ಖಂಡಿತವಾಗಿ ಪಾಠ ಕಲಿಸ್ತದೆ ಅವರಿಗೆ. ಇವರು ಎಚ್ಚೆತ್ಕೊಳ್ಳಿಲ್ಲ ಅಂತಂತಂದರೆ ಈ ಥರದ ಒಂದು ಸುಳ್ಳು ಆರೋಪಗಳನ್ನ ಮಾಡುವಂಥದ್ದು, ಸುಳ್ಳು ಹೇಳಿಕೆಗಳನ್ನ ಕೊಡುವಂಥದ್ದು, ಬೇರೆ ಥರ ಅದನ್ನು ಒಂದು ಪ್ರಚೋದನಕಾರಿಯಾದಂಥ ಒಂದು ವಾತಾವರಣವನ್ನು ನಿರ್ಮಾಣ ಮಾಡುವಂಥದ್ದು ಇವ್ರಿಗೆ ಒಂದು ಕ್ಷೇಮ ಅಲ್ಲ. ಅದು ಮುಂದಿನ ದಿನಗಳಲ್ಲಿ ತಾಲೂಕಿನ ಜನ ಅವ್ರಿಗೆ ಸರಿಯಾದ ಪಾಠ ಕಲಿಸ್ತಾರೆ ಅನ್ನುವಂಥದ್ದನ್ನು ಈ ಮುಖಾಂತರ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಖಂಡಿತ ತಾಲೂಕಿನ ಜನತೆ ಪ್ರಜ್ಞಾವಂತರಿದ್ದಾರೆ. ಶಾಸಕರು 2 ಬಾರಿ ಶಾಸಕರಾಗಿ ಏನೆಲ್ಲ ಕೆಲಸಗಳು ಮಾಡಿದ್ದಾರೆ, ಕಾಂಗ್ರೆಸ್ ಸರ್ಕಾರದಿಂದ ಏನೆಲ್ಲ ಕೆಲಸಗಳಾಗ್ತಾ ಇದೆ ಅನ್ನುವಂಥದ್ದು ಅರಿವಿದೆ ಅವರಿಗೆ. ಮುಂದಿನ ದಿನಗಳಲ್ಲಿ ಕೂಡ ಶಾಸಕರನ್ನ ಮತ್ತೊಮ್ಮೆ ಈ ಕ್ಷೇತ್ರದ MLA ಆಗಿ ಮಾಡ್ತಾರೆ. ಸಚಿವರಾಗಿ ಕೂಡ ಅವರು ಮುಂದಿನ ಸರ್ಕಾರ ಬಂದಾಗ ಸಚಿವರಾಗಿ ಕೂಡ ಹೊರಹೊಮ್ಮುತ್ತಾರೆ. ಅದರಲ್ಲಿ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ, ಡೌಟ್ ಇಲ್ಲ ಅದರಲ್ಲಿ. ಸರ್, ಕಾಂಗ್ರೆಸ್ಸಲ್ಲಿ ಈಗಾಗಲೇ ಸಾಕಷ್ಟು ಜನ ಸುದ್ದಿಗೋಷ್ಠಿಯನ್ನು ಮಾಡಿ ಅವ್ರು ಮಾಡಿರುವಂಥ ಹೇಳಿಕೆಗಳನ್ನು ವಿರೋಧಿಸಿದ್ದಾರೆ. ಗೊತ್ತಿದೆ, ತಾಲೂಕಿನ ಜನಕ್ಕೆ ಗೊತ್ತಿದೆ ಅವರು ಏನು ಸುಳ್ಳು ಆರೋಪಗಳನ್ನ ಮಾಡ್ತಾ ಇದ್ದಾರೆ ಅಂತಂತೇಳಿ. ಕೃಷ್ಣ ನಾಯ್ಕರ ಕೊಡುಗೆ ಈ ತಾಲೂಕಿಗೆ ಏನೂ ಇಲ್ಲ. ಅಪ್ಪಾಜಿ ಕ್ಯಾಂಟೀನ್ ಮಾಡ್ತೀವಿ ಅಂತಂತಂದ್ರು, ಅಪ್ಪಾಜಿ ಕ್ಯಾಂಟೀನ್ ನಾಮಕ ವ್ಯವಸ್ಥೆಗೆ ಮಾಡಿದ್ರು, ಚುನಾವಣೆ ಬೇಸ್ ಮೇಲೆ ಟಿಕೆಟ್ ಸಿಗಬೇಕು ಅಂದ್ಬಿಟ್ಟು ಟಿಕೆಟ್ ಸಿಗ್ಲಿಲ್ಲ ಅಂತ ಗೊತ್ತಾದ ತಕ್ಷಣ HD ಕೋಟೆ ತಾಲೂಕಿನ ಜನತೆಗೆ ಅಪ್ಪಾಜಿ ಕ್ಯಾಂಟೀನನ್ನು ಮುಚ್ಚಿಟ್ಟು ತಾಲೂಕಿನ ಜನತೆಗೆ ಅವಮಾನವನ್ನು ಮಾಡ್ತಾರೆ. ಅದೇ ಅಪ್ಪಾಜಿ ಕ್ಯಾಂಟೀನ್ ಅಂತೇಳಿ ಮಾನ್ಯ ಈ ರಾಜ್ಯದ ದೇಶದ ಪ್ರಧಾನಮಂತ್ರಿಗಳಾದಂಥ ದೇವೇಗೌಡರಿಗೆ ಅವಮಾನವನ್ನು ಮಾಡ್ತಾರೆ. ಆ ಒಂದು ಒಕ್ಕಲಿಗ ಸಮಾಜಕ್ಕೆ ಅವಮಾನವನ್ನು ಮಾಡ್ತಾರೆ. ಮುಂದಿನ ದಿನಗಳಲ್ಲಿ ಇದನ್ನು ಸರಿಯಾದ ರೀತಿ ಆ ಒಂದು ಸಮಾಜ ಅವರಿಗೆ ಸರಿಯಾದ ಪಾಠವನ್ನು ಕಲಿಸ್ತದೆ. ಈಗೇನು ಅವರು ಲಿಂಗಾಯತ್ ಕಮ್ಯುನಿಟಿನವರು ಈ ತಾಲೂಕಿನಲ್ಲಿ ನಮಗೆ ವೋಟ್ ಹಾಕ್ತಾರೆ ಅಂತಂತೇಳಿ BJPಗೆ ಹೋಗಿದ್ದಾರೆ. JDS ಒಕ್ಕಲಿಗರು ವೋಟ್ ಹಾಕ್ತಾರೆ ಅಂದ್ಬಿಟ್ಟು JDSಗೆ ಹೋಗ್ತಾರೆ. ಈ ಎರಡೂ ಸಮಾಜವನ್ನು ಅವರು ಒಡೆದಾಡುವಂಥ ನೀತಿಗಳನ್ನು ಅನುಸರಿಸ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಆ ಸಮಾಜಗಳು ಒಗ್ಗಟ್ಟಾಗಿ ಕಾಂಗ್ರೆಸ್ ಪಕ್ಷದಂಥ ಅಭ್ಯರ್ಥಿಯಾಗುವಂಥ ಅನಿಲ್ ಚಿಕ್ಕಮಾದು ಅವರಿಗೆ ಸಹಕಾರ ನೀಡಿ ಬೆಂಬಲಿಸ್ತಾ ಅವ್ರನ್ನ ಮತ್ತೊಮ್ಮೆ MLA ಆಗಿ ಮಾಡ್ತಾರೆ. ಇವರು ಮತ್ತೆ ಗಂಟು ಮೂಟೆ ಕಟ್ಟಿ ಹೊರಗಡೆ ಹೋಗ್ತಾರೆ ಅನ್ನುವಂಥದ್ರಲ್ಲಿ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ ಸರ್. ಖಂಡಿತ, ಯಾಕಂದರೆ ಈಗಾಗಲೇ ಆಗಿದೆಯಲ್ಲ. ಈಗಾಗಲೇ ಕಳೆದ ಸರಿ ಟಿಕೆಟ್ ಸಿಗುತ್ತೆ ಅಂತ ಬಂದು ಅಪ್ಪಾಜಿ ಕ್ಯಾಂಟೀನ್ ಮಾಡ್ತೀನಿ ಅಂತಂತೇಳಿ, ಸಂಘಟನೆ ಮಾಡ್ತೀನಿ ಅಂತಂತೇಳಿ JDS ಮುಖಾಂತರ ಬಂದರು, BJP ಮುಖಾಂತರ ಅಪ್ಪಾಜಿ ಕ್ಯಾಂಟೀನನ್ನು ಮುಚ್ಚಾಕಿದ್ರು. ಈಗಾಗಲೇ ಗೊತ್ತಾಗ್ತಲ್ಲ, ಅಪ್ಪಾಜಿ ಕ್ಯಾಂಟೀನ್ ಯಾವಾಗ ಟಿಕೆಟ್ ಸಿಗ್ಲಿಲ್ಲ ಅಂತಂದ್ಮೇಲೆ ಮತ್ತೆ ಅಪ್ಪಾಜಿ ಕ್ಯಾಂಟೀನ್ನ ಮುಚ್ಚಿ ಅವ್ರು ಹೊರಗಡೆ ಹೋಗಿದ್ದಾರೆ ಅಂತಂದರೆ ಗಂಟೆ ಮುಟ್ಟೆ ಕಟ್ದಂಗೇನೆ ಅದು ಹೊರಗಡೆ ಹೋಗ್ತಾರೆ ಅಂತಂತಾನೆ. ಇವ್ರ ನಾಮಕ ವ್ಯವಸ್ಥೆಗೆ ಚುನಾವಣೆಯಲ್ಲಿ ಗುರುತಿಸ್ಕೋಬೇಕು ಅನ್ನೋ ಕಾರಣಕ್ಕೋಸ್ಕರ ಇವರು ಈ ಥರ ಅಪಪ್ರಚಾರಗಳನ್ನ ಮಾಡಿಕೊಂಡು ಇಲ್ಲ ಸಲ್ಲದ ಆರೋಪಗಳನ್ನ ಮಾಡಿಕೊಂಡು ಇವರು ಈ ತಾಲೂಕಿನಲ್ಲಿ ನೆಲವಿಲ್ಲಿ ನಿಲ್ತಾ ಇದ್ದಾರೆ. ಇದು ಶಾಶ್ವತ ಅಲ್ಲ. ಮುಂದಿನ ದಿನಗಳಲ್ಲಿ ಖಂಡಿತವಾಗಿ ತಾಲೂಕಿನ ಜನತೆ ಇವರಿಗೆ ಮೂಟೆ ಕಟ್ಟುವಂಥ ಕೆಲಸವನ್ನು ಮಾಡ್ತಾರೆ, ಹೊರಗಡೆ ಕಳಿಸ್ತಾರೆ. ಸರ್, ಈಗ ರಾಜಕಾರಣ ಅಂತಂದಾಗ ಬೇರೆ ಪಕ್ಷಕ್ಕೆ ಸೇರುವಂಥದ್ದು, ಆ ಪಕ್ಷದವ್ರು ಇಲ್ಲಿಗೆ ಬರುವಂಥದ್ದು, ಇಲ್ಲಿಂದ ಅಲ್ಲಿಗೆ ಹೋಗುವಂಥದ್ದು ಸಾಮಾನ್ಯವಾದದ್ದು. ಮತ್ತು ಇವರು ಏನು ಜನ ಸೇರಿದ್ದಾರೆ ಅಂತಂತ ಹೇಳ್ತಾ ಇದ್ದಾರೆ. ಈಗ ಶಾಸಕರು ಹೇಳಿದ್ರು, ಇಂತಿಂಥ ಊರಲ್ಲಿ ಇಷ್ಟಿಷ್ಟು ಜನ ಹೋಗಿದ್ದಾರೆ ಅಂತ ಅಂದ್ಬಿಟ್ಟು ಅವರು ಸ್ಟೇಟ್ಮೆಂಟ್ ಕೊಡ್ತಾರೆ. ನಮ್ಮ ಶಾಸಕರು ಅನಿಲ್ ಚಿಕ್ಕಮಾದು ಅವರು, ಕೃಷ್ಣ ನಾಯ್ಕರು ಯಾಕೆ ಇಂಥ ಊರಲ್ಲಿ ಇಷ್ಟು ಜನ ಬಂದಿದ್ದಾರೆ, ಇಂಥವ್ರು ಬಂದಿದ್ದಾರೆ, ಸೇರ್ಪಡೆಯಾಗಿದ್ದಾರೆ ಅನ್ನುವಂಥ ಸ್ಟೇಟ್ಮೆಂಟ್ಗಳು ಕೊಡ್ತಾ ಇಲ್ಲ. ಇದೆಲ್ಲ ಅಂಕಿಅಂಶಗಳನ್ನ ಕೊಡುವಂಥದ್ದು ಏನಂತಂದರೆ ದಿಕ್ತಪ್ಪಿಸೋದಕ್ಕೆ.
ಕಾಂಗ್ರೆಸ್ ಗಟ್ಟಿಯಾಗಿ ನಿಂತ್ಕೊಂಡಿದೆ. ಅಲ್ಲೇನಾದರೂ ಉಳಿ ಹಿಂಡುವಂಥ ಕೆಲಸವನ್ನು ಮಾಡಿ ಈ ಮುಖಾಂತರ ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಯಕರ್ತರು ಸೇರ್ಪಡೆ ಆಗ್ತಾ ಇದ್ದಾರೆ ಅನ್ನುವಂಥ ಒಂದು ವಿಚಾರವನ್ನು ಇಟ್ಕೊಂಡು ಉಳಿ ಹಿಂಡುವಂಥ ಕೆಲಸವನ್ನು ಮಾಡಿ ಕಾಂಗ್ರೆಸ್ಸನ್ನು ಏನಾದರೂ ಮಾಡಿ ಅದರಲ್ಲಿ ಒಡಕುಂಟು ಮಾಡಬೇಕು ಅನ್ನುವಂಥ ಉದ್ದೇಶ ಇಟ್ಕೊಂಡು ಈ ಥರದ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ಅದು ಸುಳ್ಳು ಪ್ರಚಾರಗಳು ಅಷ್ಟೇ ಅವ್ರಿಗೆ.